ಸದ್ಯ ಬಳ್ಳಾರಿ ಕಾರಾಗೃಹದಲ್ಲಿ ನಟ ದರ್ಶನ್ ಇದ್ದಾರೆ. ಅವರು ಇಂದಿನ ರಾತ್ರಿ ಊಟವನ್ನ ಸೇವಿಸಿದ್ದಾರೆ. ಜೈಲಿನಲ್ಲಿ ರಾತ್ರಿ ಊಟವನ್ನ ಸೇವನೆ ಮಾಡಿದ್ದಾರೆ ನಟ ದರ್ಶನ್. 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆಯನ್ನ ಸೇವನೆ ಮಾಡಿದ್ದಾರೆ. ಜೈಲಿನ ನಿಯಮದಂತೆ 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ml ಮಜ್ಜಿಗೆಯನ್ನ ಜೈಲು ಸಿಬ್ಬಂದಿ ಅವರಿಗೆ ಕೊಟ್ಟಿದ್ದಾರೆ. ಅದನ್ನ ಸೇವಿಸಿದ್ದಾರೆ ನಟ ದರ್ಶನ್. ಸಾಮಾನ್ಯ ಕೈದಿಗಳಂತೆ ಜೈಲೂಟವನ್ನ ಸೇವಿಸಿದ್ದಾರೆ ದರ್ಶನ್. ಬೆಳಿಗ್ಗೆ ಮಧ್ಯಾಹ್ನ ಊಟ ಬೇಡ ಅಂತ ಹೇಳಿದ್ರು. ಸದ್ಯ ಈಗ ಜೈಲಲ್ಲಿ ಕೊಟ್ಟಂತಹ ಊಟವನ್ನ ಸೇವನೆ ಮಾಡಿದ್ದಾರೆ. ಜೈಲಿನ ನಿಗದಿತ ಸಮಯದಂತೆ ಸಂಜೆ 7 ಗಂಟೆಗೆ ಅವರಿಗೆ ಊಟವನ್ನ ಕೊಡಲಾಯಿತು. ಅದನ್ನ ಸೇವನೆ ಮಾಡಿದ್ದಾರೆ. ಬಳ್ಳಾರಿ ಕಾರಾಗೃಹದಲ್ಲಿ ಇವತ್ತು ನಟ ದರ್ಶನ್ ಅವರು ಎಂಟ್ರಿ ಕೊಟ್ಟರು. ಜೈಲಿನಲ್ಲಿ ಬೆಳಿಗ್ಗೆ ತಿಂಡಿ ಮತ್ತೆ ಊಟನ ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿದ್ರು. ಸದ್ಯ ಅವರು ರಾತ್ರಿಯ ಊಟವನ್ನ ಸೇವನೆ ಮಾಡಿದ್ದಾರೆ. ಜೈಲಿನ ಊಟವನ್ನೇ ಸೇವಿಸಿದ್ದಾರೆ ಹಾಗೂ ಅಲ್ಲಿನ ನಿಯಮದಂತೆಯೇ ಅವರು ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಸೇವಿಸಿದ್ದಾರೆ ನಟ ದರ್ಶನ್ ಅವರು. ಸದ್ಯ ಬೆಳಿಗ್ಗೆ ನಟ ದರ್ಶನ್ ಅವರನ್ನ ಅಪರೂಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಜೈಲಿನಲ್ಲಿ ಅವರು ಎಂಟ್ರಿ ಆಗ್ತಿದ್ದ ಹಾಗೆಯೇ ಅಲ್ಲಿ ತಿಂಡಿ ಮತ್ತೆ ಊಟವನ್ನ ಕೊಟ್ಟರು ಸಹ ಅವರು ಬೇಡ ಅಂತ ಹೇಳಿದ್ರಂತೆ. ಸದ್ಯ ರಾತ್ರಿಯ ಊಟವನ್ನ ಸೇವನೆ ಮಾಡಿದ್ದಾರೆ. 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಮಜ್ಜಿಗೆ ಇದನ್ನೆಲ್ಲ ತಿಂದಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಇದ್ದಾರೆ. ಸೆಂಟ್ರಲ್ ಜೈಲಿಗೆ ಎಸ್ಪಿ ಶೋಭಾ ರಾಣಿ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಇರುವ ಸೆಲ್ ಬಳಿ ಹೋಗಿ ಎಸ್ಪಿ ಪರಿಶೀಲನೆಯನ್ನ ಮಾಡಿದ್ದಾರೆ. ದರ್ಶನ್ಗೆ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅಂತ ಅವರು ತಿಳಿಸಿದ್ದಾರೆ. ಜೈಲಿಗೆ ಬಂದಾಗ ಖಡ್ಗ, ದಾರ, ಚೈನ್ ಅನ್ನ ಬಿಚ್ಚಿಸಲಾಗಿದೆ. ದರ್ಶನ್ ಜೈಲಿನ ನಿಯಮಗಳನ್ನ ಪಾಲನೆ ಮಾಡ್ತಿದ್ದಾರೆ. ಸಾಮಾನ್ಯ ಖೈದಿಯಂತೆ ದರ್ಶನ್ಗೆ ಜೈಲಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಟುಂಬಸ್ಥರಿಗೆ ನಿಯಮಗಳ ಪ್ರಕಾರ ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಜೈಲು ಪರಿಶೀಲನೆ ಬಳಿಕ ಎಸ್ಪಿ ಶೋಭಾ ರಾಣಿ ಅವರು ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸದ್ಯ ಕೊಲೆಯ ಆರೋಪಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರಿದ್ದಾರೆ. ದಿಢೀರಂತ ಎಸ್ಪಿ ಶೋಭಾ ರಾಣಿ ಅವರು ಜೈಲಿಗೆ ಎಂಟ್ರಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಜೈಲಿಗೆ ಬಂದಾಗ ಖಡ್ಗ, ದಾರ, ಚೈನು ಎಲ್ಲವನ್ನೂ ನಾವು ಬಿಚ್ಚಿದ್ದೀವಿ. ಜೈಲಿನ ನಿಯಮಗಳನ್ನ ಅವರು ಪಾಲಿಸ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗಲ್ಲ ಸರ್ಚ್ ಟೈಮಲ್ಲಿ ಹೌದು ಜೈಲ್ ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ, ಮಾಡ್ತಾರೆ ಆಯ್ತಲ್ಲ. ಎಲ್ರಿಗೂ ಏನು ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ, ತಗೊಂಡಿರ್ತಾರೆ. ಮಾಮೂಲಿ ಎಲ್ಲ ಅಕ್ಯೂಸ್ಡ್ಗೂ ಎಲ್ಲ ಪ್ರಿಸನರ್ಸ್ಗೂ ಹೆಂಗಿರುತ್ತಂದ್ರೆ ಭೇಟಿ ಮಾಡಲಿಕ್ಕೆ ವಾರಕ್ಕೊಂದು ದಿವಸ ಅವಕಾಶ ಇರುತ್ತದೆ. ಅವರು ಡೀಟೇಲ್ಸು ಇಲ್ಲಿ ಜೈಲ್ ಇವರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ. ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಆ ಥರ ಡೀಟೇಲ್ಸ್ ಕೊಡ್ತಾರೆ. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸನರ್ಸು ಅವರು ವಿಲ್ಲಿಂಗ್ ಇದ್ದರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ. ಅದು ಮಾಮೂಲಿ, ಅದು ರೊಟೀನ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಮರೇಶ್, ದರ್ಶನ್ ಅವರು ಬೆಳಗ್ಗೆಯಿಂದ ಊಟ ತಿಂಡಿ ಏನು ಮಾಡಿರಲಿಲ್ಲ, ರಾತ್ರಿ ಊಟವನ್ನ ಸೇವನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಎಸ್ಪಿ ಶೋಭಾ ರಾಣಿ ಅವರು ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅರ್ಪಿತಾ, ಬೆಳಗ್ಗೆ 9:45 ನಿಮಿಷ ಅನ್ನುವಷ್ಟರಲ್ಲಿ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅಂದ್ರೆ ಸಹಜವಾಗಿನೇ ಜೈಲಿನ ಮೆನು ಪ್ರಕಾರ ಬೆಳಿಗ್ಗೆ 7 ಗಂಟೆಗೆ ಉಪಹಾರವನ್ನು ಕೊಡ್ಲಾಗುತ್ತೆ. ಅದಾದ್ಮೇಲೆ ಅಂದ್ರೆ 12 ಗಂಟೆ ಅನ್ನೋಷ್ಟಕ್ಕೆ ಮಧ್ಯಾಹ್ನದ ಊಟವನ್ನು ಕೊಡ್ಲಾಗುತ್ತೆ. ಆದ್ರೆ ಬೆಳಿಗ್ಗೆ 9 ಗಂಟೆ ಆಸ್ಪಾಸಲ್ಲಿ 10 ಗಂಟೆ ಸುಮಾರಿಗೆ ಬಂದಿದ್ರ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಜೈಲಿನ ಉಪಹಾರವನ್ನು ಕೊಡ್ಲಾಗ್ಲಿಲ್ಲ. ಬದಲಾಗಿ ಅವರಿಗೆ ಅಷ್ಟೊತ್ತಿಗೆ ಸಮಯ ಕೂಡ ಮೀರಿತ್ತು. ಮತ್ತೆ ಮಧ್ಯಾಹ್ನದ ಊಟವನ್ನು ಮಾಡ್ಲಿಕ್ಕೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೇಳಿದ್ರು ಸಹಿತ ದರ್ಶನ್ ಅವರು ಮಧ್ಯಾಹ್ನದ ಊಟವನ್ನು ಮಾಡಲಿಲ್ಲ. ಯಾಕಂದ್ರೆ ಸಾಕಷ್ಟು ಬಳಲಿದ್ರು. ಅದ್ರ ಜೊತೆಗೆ ತುಂಬಾ ದೂರದ ಜರ್ನಿಯನ್ನು ಕೂಡ ಮಾಡ್ಕೊಂಡ್ ಬಂದಿದ್ರು. ಹೆಚ್ಚು ಕಡಿಮೆ 350 ಕಿಲೋಮೀಟರ್ ಬೆಂಗಳೂರಿನಿಂದ ಬಳ್ಳಾರಿಗೆ ಸುದೀರ್ಘ ಪ್ರಯಾಣವನ್ನ ಮಾಡಿದ್ರು. ಹೀಗಾಗಿನೇ ಒಂದಿಷ್ಟು ನಿದ್ದೆಗೆ ಕೂಡ ಜಾರಿದ್ರು. ತದನಂತರದಲ್ಲಿ ಮತ್ತೆ ರಾತ್ರಿ ಊಟವನ್ನ ದರ್ಶನ್ ಅವರು ಮಾಡಿದ್ರು. ಅಂದ್ರೆ 7 ಗಂಟೆಗೆ ಜೈಲಿನ ನಿಯಮದ ಪ್ರಕಾರ ಊಟವನ್ನ ಕೊಡ್ಲಾಗುತ್ತೆ. ಅದು ಪ್ರಮುಖವಾಗಿ 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಮಜ್ಜಿಗೆಯನ್ನ ಅಂದ್ರೆ ಗ್ರಾಮನ ಲೆಕ್ಕದಲ್ಲಿ ಕೊಡ್ಲಾಗುತ್ತೆ. ಅದನ್ನ ಜೈಲಿನ ನಿಯಮದಂತೆ ದರ್ಶನ್ ಅವ್ರಿಗೆ ಕೊಡ್ಲಾಗಿತ್ತು. ಅದಾದ್ಮೇಲೆ ಅದನ್ನ ಊಟ ಮಾಡಿದ ನಂತರದಲ್ಲಿ ದರ್ಶನ್ ಅವರು ಒಂದಿಷ್ಟು ಅಂದ್ರೆ ನಿದ್ದೆಗೂ ಕೂಡ ಜಾರಿದ್ರು. ಅಂದ್ರೆ ನಿದ್ದೆ ಮಾಡ್ಲಿಕ್ಕೂ ಕೂಡ ಹೆಣಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬಳ್ಳಾರಿಯ ವಾತಾವರಣನೇ ಬೇರೆ, ಅಂದ್ರೆ ಬೆಂಗಳೂರಿನ ವಾತಾವರಣನೇ ಬೇರೆ. ಬೆಂಗಳೂರಿನಲ್ಲಿದ್ದವರು ಬಳ್ಳಾರಿಗೆ ಬಂದು ಒಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿನೇ ಪ್ರಮುಖವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಕಲ್ಲಿನಿಂದ ನಿರ್ಮಾಣ ಮಾಡಿದ್ರ ಭಾಗವಾಗಿ ಅಂದ್ರೆ ಸೆಕೆಯು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಹೊಂದ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಹೀಗಾಗಿ ಈ ರೀತಿಯ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಈಗ ದರ್ಶನ್ ಅವರು ಅನುಭವಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗಾಗಲೇ ಒಂದಿಷ್ಟು
ನಿಯಮಗಳ ಪ್ರಕಾರವಾಗಿ ಪ್ರತಿದಿನವೂ ಕೂಡ 2 ಬಾರಿ ಹಿರಿಯ ಅಧಿಕಾರಿಗಳು ಜೈಲನ್ನು ತಪಾಸಣೆ ಮಾಡ್ಬೇಕಂದ್ರೆ ದರ್ಶನ್ ಅವರು ಇರ್ತಕ್ಕಂಥ ಕೊಠಡಿ ಏನಿದೆ, ಕೋಣೆ ಏನಿದೆ, ಅದನ್ನ ತಪಾಸಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿ SP ಶೋಭಾರಾಣಿ ಅವರು ಸಹಿತ ಜೈಲಿಗೆ ಭೇಟಿಯನ್ನ ನೀಡಿದ್ರು. ಅದಾದ್ಮೇಲೆ ದರ್ಶನ್ ಅವರು ಇರುವಂತ ಸೆಲ್ ತಪಾಸಣೆಯನ್ನು ಕೂಡ ಮಾಡಿದ್ರು, ಅಂದ್ರೆ ಪರಿಶೀಲನೆ ಮಾಡಿದ್ರು. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆದಂತ ಅಚತುರಿ ಇಲ್ಲಿ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಪ್ರತಿದಿನ 2 ಬಾರಿ ಜೈಲಿಗೆ ಹೋಗ್ಬೇಕು, ಅವರ ಕೋಣೆ ಏನಿದೆ ಅದನ್ನ ತಪಾಸಣೆ ಮಾಡ್ಬೇಕು, ಅಲ್ಲಿ ಏನಾದ್ರೂ ಹೆಚ್ಚಿನ ಸೌಲಭ್ಯಗಳನ್ನ ಕಲ್ಪಿಸಿದ್ರೆ ಅದನ್ನ ಗಮನಕ್ಕೆ ತರಬೇಕು ಅನ್ನುವಂತ ಒಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಜೈಲಿನ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ರ ಭಾಗವಾಗಿ ಈ ರೀತಿಯ ಪರಿಶೀಲನೆ ಕೂಡ ನಡೀತಾ ಇದೆ. ಅದ್ರ ಭಾಗವಾಗಿ ತದನಂತರದ ಹೊರಗಡೆ ಬಂದಂತ ಶೋಭಾರಾಣಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ದರ್ಶನ್ ಅವರು ನಮ್ಮ ಎಲ್ಲಾ ಹೇಳಿಕೆಗಳಿಗೂ ಸಹಿತ ಮತ್ತೆ ಸ್ಪಂದಿಸ್ತಾ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅರ್ಪಿತಾ, ಧನ್ಯವಾದ ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.